ಹಾಯ್ ಹಲೋ ನಮಸ್ಕಾರ. ಬರ್ರಿ ಇವತ್ತು ನಾನೊಂದು ರೆಸಿಪಿಯೊಂದಿಗೆ ಬಂದೇನಿ. ಹೆಲ್ದಿ ರೆಸಿಪಿ ರೀ. ಊಟಕ್ಕೂ ಮಾಡ್ಬೋದು, ನಾಷ್ಟಕ್ಕೂ ಮಾಡ್ಬೋದು. ಏನಂತ ಹೇಳಿ ತೋರ್ಸಾತೇನೆ ನೋಡ್ರಿ. ತಾಲಿಪಟ್ಟಿ ಮಾಡ್ಕೊಳತ್ತೇನೆ ರೀ. ನಾನು ತಾಲಿಪಟ್ಟಿ ಮಾಡ್ಕೊಳಕ್ಕೆ ಸೌತೆಕಾಯಿ ಮತ್ತು ಗಜ್ರಿ, ಮೂಲಂಗಿ, ಉಳ್ಳಾಗಡ್ಡಿ, ಆಮೇಲೆ ಹಸಿ ಖಾರಕ್ಕೆ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಜಜ್ಜಿಟ್ಕೊಂಡೇನಿ ರೀ. ಹಸಿ ಖಾರ ಇದ್ರೆ ಅದನ್ನ ತೊಗೋಬೋದು. ನಾನು ನೋಡ್ರಿ ಈಗ ಹಿಟ್ಟು ಸಣಸ್ಕೊಳತ್ತೇನೆ. ಉಳ್ಳಾಗಡ್ಡಿ ಎಲ್ಲ ತುರ್ಕೊಂಡೇನಿ ರೀ. ನಾನು ಇದು ಗೋಧಿ ಹಿಟ್ಟು ತೊಗೊಂಡೇನಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡಿಸಿ ನಾನು ಮಾಡತ್ತೇನೆ ಇವತ್ತು. ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೋಬೋದು ರೀ. ಮತ್ತು ಬೇರೆ ಯಾವ್ದಾರ ಹಿಟ್ಟು ಅಕ್ಕಿ ಹಿಟ್ಟಿದ್ರೂ ಹಾಕ್ಕೋಬೋದು. ಈಗ ನೋಡಿರಿ ನಾನು ಕಡಲೆ ಹಿಟ್ಟು ಸಣಸ್ಕೊಳತ್ತೀನಿ. ಉಳ್ಳಾಗಡ್ಡಿನೂ ನಾನು ಸಣ್ಣಗೆ ತುರ್ಕೊಂಡೇನಿ ರೀ. ಹೆಚ್ಕೋಬೋದು, ಅದ್ರ ಹರಿತಾವ ಅಂಥೇಳಿ ನಾನು ಸಣ್ಣಗೆ ತುರಿದು ಹಾಕ್ಕೊಂಡೇನಿ. ಈ ಸಣ್ಣ ಮಕ್ಕಳು ಇರೋದ್ರಿಂದ ಹಂಗೆ ತುರಿದು ಹಾಕಿದ್ರೆ ಅವರು ತಿಂತಾರೆ. ನಾವು ನನ್ನ ಸಣ್ಣ ಮಗಳಿಗೆ ಅಂತ ಹೇಳಿ ಸಪ್ರೇಟಾಗಿ ಏನೂ ಮಾಡೋಂಗಿಲ್ಲ. ನಾವೇನು ತಿಂದಿರ್ತೇವಲ್ಲ ಅದನ್ನ ಅವರು ತಿಂತಾರೆ. ಹಾಗಾಗಿ ನಾನು ತುರಿದು ಹಾಕ್ಕೊಂಡೇನಿ ರೀ ಎಲ್ಲನೂ. ಈಗ ನೋಡಿರಿ ಎಲ್ಲ ಹಿಟ್ಟು ಸಾಣಿಸ್ಕೊಂಡೆ. ಇದು ಹೆಚ್ಚಿಟ್ಕೊಂಡಿದ್ದೆಲ್ಲ ರೀ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ, ಆಮೇಲೆ ಮೂಲಂಗಿ, ಆಮೇಲೆ ಹಸಿ ಖಾರ, ಉಳ್ಳಾಗಡ್ಡಿ ಮತ್ತು ಉಪ್ಪು ಎಲ್ಲನೂ ನಾನು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಇದನ್ನೆಲ್ಲ ಚೆಂದಾಗಿ ಹಿಂಗೆ ಕೈಲೇ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಷ್ಟು ನೀರು ಹಿಡಿತೈತಲ್ಲ ಅಷ್ಟು ನೀರು ಹಾಕ್ಕೋಬೋದು ರೀ. ಯಾಕಂದ್ರೆ ಮೂಲಂಗಿ ಮತ್ತು ಸೌತೆಕಾಯಿ ಎರಡೂ ನೀರು ಬಿಡ್ತಾವಲ್ಲ, ಹಾಗಾಗಿ ಮೊದಲೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಆಮೇಲೆ ಹಾಕ್ಕೋಬೇಕಂದ್ಬಿಟ್ಟು. ನಾನು ಅರ್ಶಿಣ ಪುಡಿ ಹೇಳೋದೊಂದು ಮರ್ತೆ ರೀ, ತೋರಿಸೋದು ಮರ್ತೆ. ಅರ್ಶಿಣ ಪುಡಿನೂ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡ್ರೆ ಹಿಟ್ಟು ಈ ಥರ ಮೆತ್ತಗೆ ನಾದಿಟ್ಕೊಂಡೆ ನೋಡ್ರಿ. ನಾನು ಇದಕ್ಕೆ ನಾನು ಒಂದು ಎಣ್ಣೆ ಹಾಳಿ ಇರ್ತೈತಲ್ಲ ರೀ, ಎಣ್ಣೆ ಪಾಕೆಟ್, ಆ ಪಾಕೆಟ್ನ ಕಟ್ ಮಾಡಿ ಅದ್ರೊಳಗೆ ತಟ್ಕೋತೀನಿ ರೀ. ಇವನ್ನ ತೆಳ್ಳಗೆ ಹಿಂಗೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಆ ಎಣ್ಣೆ ಹಾಳಿ ಒಳಗೆ ಇದನ್ನು ಹಿಂಗೆ ತಟ್ಕೋಬೇಕ್ರಿ. ಎಷ್ಟು ತಿಳುವಾಗಿ ಬೇಕಲ್ಲ ಅಷ್ಟು ತಿಳುವಾಗಿ ತಟ್ಕೋಬೋದು. ಒಬ್ಬೊಬ್ರು ಅನ್ನನೂ ಹಾಕೋತಾರೆ ಮಿಕ್ಸರ್ ಮಾಡಿ. ನಾನು ಅನ್ನ ಹಾಕಿರ್ಲಿಲ್ಲ ರೀ. ಈಗ ಸಣ್ಣ ಮಕ್ಕಳಿಗೆಲ್ಲ ಹಂಗೆ ಗಜ್ರಿ ಅದೆಲ್ಲ ತಿನ್ನಕ್ಕೆ ಕೊಟ್ರೆ ತಿನ್ನಂಗಿಲ್ಲ. ಈ ಥರ ಮಾಡ್ಕೊಂಡು ತಿಂದ್ರೆ ಅವ್ರಿಗೂ ತಿನ್ನಕ್ಕೂ ಆಕೈತಿ, ಇಷ್ಟಪಟ್ಟು ತಿಂತಾರೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ರೀ, ಹೆಲ್ದಿನೂ ಐತ್ರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಇದ್ರೊಳಗೆ ಯಾವುದೂ ಕೆಮಿಕಲ್ ಇರೋವಂಥದ್ದು ಇರೋಂಗಿಲ್ಲ. ಎಲ್ಲ ಮನೆಯೊಳಗೆ ಇರುವಂಥ ಐಟಮಿಂದ ಮಾಡಿದ್ದಿರ್ತೈತಿ. ನಾನು ನೋಡ್ರಿ ಒಂದು ಮಾಡಿ ಹಾಕೀನಿ. ಅದು ಕ್ರಿಸ್ಪಿ ಆಗಲಿ ಅಂದ್ರೆ ಭಾಳ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ರೀ. ಮೆತ್ತಗಿದ್ರೆ ನಡಿತೈತಿ ಅಂತ ಹೇಳಿದ್ರೆ ದಪ್ಪನೂ ಮಾಡ್ಕೋಬೋದು. ನಮ್ಮ ಚಿನ್ನಿಗೆ ಒಂದು ಸ್ವಲ್ಪ ಕ್ರಿಸ್ಪಿ ಬೇಕಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೆ. ಇದನ್ನು ಎಣ್ಣೆ ಹಾಕಿ ತೇವಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಚಿಪ್ಪಡಿಸಿ ಅದನ್ನು ಹಾಕಿ ಮತ್ತು ಹೊಳ್ಳಿ ತಿರುಗಿ ಹಾಕ್ಕೊಳ್ಳುವಾಗೂ ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ರೀ. ನೋಡಿರಿ ಹಿಂಗೆ ನಮ್ಮ ತಾಲಿಪಟ್ಟಿ ರೆಡಿ ಆಗೈತೆ ರೀ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಮೊಸರು ಜೋಡಿ ಮತ್ತು ಚಹಾ ಜೋಡಿನೂ ತಿನ್ಬೋದು ರೀ, ಚಟ್ನಿ ಜೋಡಿನೂ ತಿನ್ಬೋದು. ನಾನು ಮೊಸರು ಜೋಡಿ ಸರ್ವ್ ಮಾಡಿದ್ದೆ ರೀ.